ಕಳೆದ 2.5 ವರ್ಷಗಳಿಂದ ರಾಜ್ಯದಲ್ಲಿ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇರುವಂಥದ್ದು. ಇದೀಗ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಗಂಭೀರವಾಗಿರುವಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇದರ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಗುತ್ತಿಗೆದಾರರ ಸಂಘದ ನಾಯಕರಾಗಿರುವಂಥ ಜಗನ್ನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿಮ್ಮ ಅಧ್ಯಕ್ಷರು ಮಾತಾಡ್ತಾ ಇಡೀ ರಾಜ್ಯದಲ್ಲಿ ಹಿಂಗೆ ವ್ಯವಸ್ಥೆ ಇದೆ, ಈ ಥರ ಆಗ್ತಿದೆ ಅಂತ ಆರೋಪಗಳನ್ನು ಮತ್ತೆ ಸಮಸ್ಯೆಗಳನ್ನು ಹೇಳ್ಕೊಂಡು, ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ? ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ ಸರ್, ನಾವು ಭಾಳ ನೋವಾಗಿದೆ. ಕಲ್ಯಾಣ ಕರ್ನಾಟಕದಾಗ ನಾವು ಪ್ರಯತ್ನ ಪಟ್ಟು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು ಹೋರಾಟ ಮಾಡಿ 371 ಇಸ್ಕೊಟ್ರು. ನಮಗೆ ಅದು ದುರುಪಯೋಗ ಆಗುತ್ತದೆ, ದುಃಖ ನಮಗೆ. ಕಮಿಷನ್ ಏನಾದರೂ ಕೇಳ್ತಾ ಇದ್ದಾರೆ ಸರ್? ಕಮಿಷನ್ 100% ಕಮಿಷನ್ ಇದ್ರೆ ನಡಲಿಕ್ಕೆ ತಯಾರಿಲ್ಲ ಸರ್. 100% ಕಮಿಷನ್. ಎಷ್ಟು ಅಂತ ಹೇಳಿ ಏನು ಅವ್ರ ಲಿಮಿಟ್ ಇಲ್ಲ ಒಟ್ಟೆ ಅವರಿಗೆ. ಅವ್ರು ಏನು ಬಾಯಿ ಬರ್ತದ ಕಾಂಟ್ರಾಕ್ಟರ್ ಆಸೆ, ಅವ್ರಿಗೆ ಏನು ಬಾಯಿ ಬರ್ತದ ಅದು 40 ಇಲ್ಲ, ಅದ್ರಾಗಿಲ್ಲ. ಓನ್ಲಿ ಟೆಂಡರ್ದಾಗ ಟೆಂಡರ್ 10 ಯಾವ ಒಳ್ಳೆ MLA ಇದ್ರೆ 10 ಹೋಗ್ತಾರ. ಅವ್ರಿಗೆ ಒಳ್ಳೆ ಅವ್ರು ಸ್ವಲ್ಪ ರೀಸನೇಬಲ್ ಆಗಿ ಪಾಪ ಮಾಡ್ಲಿ, ಅವು ಬದುಕಲಿತ್ತನ್ನೋದು. ಅವ್ರು ಸಾಯಲೆಕ್ಕ ಇರ್ಲೆಕ್ಕ ನಮ್ಗೆ ಏಟ್ ಕೊಡ್ತಿರ್ತಂದ್ರೆ ಏನಿದೆ 10-15% 20%. ಈ MLA ಸರಿ ಬರಲ್ಲ, MLA ನಮ್ ಸರಿ ಬರಲ್ಲ ಒಟ್ಟೆ. ಎಲ್ಲ ಆಫೀಸರ್ಸ್ 20%, ಜಾಸ್ತಿ 20, ಕಮ್ಮಿ ಅಂದ್ರೆ 10. ಈ ತರ ನಡೆದು ಬಿಲ್ ಅಲ್ರಿ. ಬಿಲ್ಲಿ ಬೇರೆ ಮತ್ತದು. ಇದು ಕೆಲಸ ತೋಡ ಮೇಲೆ ಪೂಜೆ ಮಾಡಕ ಅದು ಕೊಟ್ರೆ ಪೂಜೆಗೆ ಬರೋದಿಲ್ಲ. ಅಲ್ಲೇನಾದ್ರು ಒಂದ್ ವೇಳೆ ಜಲ್ದಿ ಕುಡಿಲ್ಲ ಅಂದ್ರೆ ನೀವು ಟೈಮ್ ಹೋಯ್ತು, ನಿಮ್ದು 10% ಪೆನಾಲ್ಟಿ ಹಾಕಲ್ತಾರೆ. ಅದು ಪೆನಾಲ್ಟಿ. ಯಾಕೆ ಜಲ್ದಿ ಚಾಲು ಮಾಡ್ಲಿ ಅಂತ ಹೇಳಿ, ಚಾಲು ಯಾಕೆ ಮಾಡ್ಲಿ ಅಂತ ಹೇಳ್ರಿ. ಚಾಲು ಮಾಡಿ ಉಡ್ಸಂಗಿಲ್ಲ. ಚಾಲು ಯಾಕೆ ಮಾಡ್ಲಿ ಅಂತ 10% ಪೆನಾಲ್ಟಿ ಮಾತದಕ್ಕೆ ಇನ್ನು ಡಿಲೇ ಆದ್ರೆ 10% ಆಡ್ ಮಾಡ್ತಾರೆ. ಪೆನಾಲ್ಟಿ ಮಾಡ್ತಾರೆ. ನಮಗೆ ಬಿಲ್ನ ಕಟ್ ಮಾಡ್ತಾರೆ. ಅದು 10% ಅಧಿಕಾರಿಗಳು. ಎಲ್ಲ ಯಾರು ಅವ್ರು ಫಂಡ್ ಕೊಡ್ತಾರಲ್ಲ ಇವರು MLAಗಳು, ಅದಕ್ಕೆ ಅವ್ರು ಎಲ್ಲವರು MLAಗಳು ಅವ್ರ ಮನಸ್ಸಿಗೆ ಬಂದ್ರೆ ಫಂಡ್ ಕೊಡ್ಬೋದು. ಜಿಲ್ಲಾ ಪಂಚಾಯತ್ ಕೊಡ್ಬೋದು, PWD ಕೊಡ್ಬೋದು, MI ಕೊಡ್ಬೋದು, ಇರಿಗೇಷನ್ ಕೊಡ್ಬೋದು. ಅವ್ರ ಪವರ್ ಅದು. ಅವ್ರಿಗೇನು ಫಂಡ್ ಕೊಡ್ತಾರಲ್ಲ, ಒಬ್ಬರಿಗೆ 100 ಕೋಟಿ ಬರ್ತದೆ. ಭಾಗದ ಸಮಸ್ಯೆಗಳು ಇದು ಭ್ರಷ್ಟಾಚಾರ ಬಗ್ಗೆ ಓಪನ್ ರೀ. ಇದಕ್ಕೆ CM ಲೆಟರ್ ಬರ್ದೇವ್ ಸರ್. ಅದಕ್ಕೆ ಮೀಟಿಂಗ್ ಕರೆಯಲಾಗ್ತೇವ್ರಿ. ಅವ್ರ ಮೀಟಿಂಗ್ ಕರೆದ್ರೆ ಡಿಟೇಲ್ ಆಗಿ ಹೇಳ್ತೇವೆ. ಏನ್ರಿ ಅವ್ರ ಒಂದೇ ಮೀಟಿಂಗ್ ಕರೆಯಲ್ಲ ಅಧ್ಯಕ್ಷ, ಮುಂದಿನ ತಿಂಗಳಾದಾಗ ಅವ್ರ ಹೆಸರನ್ನ ಹೇಳ್ತೇವೆ. ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬರಬೇಕು ಬಾಕಿ ಇದೆ ಈಗ ಸರ್ಕಾರದಿಂದ? ಈಗ ಟೋಟಲ್ ಆಗಿ 33,000 ಇದೆ ಇಡೀ ರಾಜ್ಯದಲ್ಲಿ. ಕಲ್ಯಾಣ ಕರ್ನಾಟಕಕ್ಕೆ ಅಂತ 10,000 ಕೋಟಿ ಬಾಕಿ ಇದೆ. ಈಗ ಅಟ್ಟಿಲ್ರಿ. ಅಲ್ಲಿ ಕಲ್ಯಾಣ ಕರ್ನಾಟಕ ಬೇರೆ ಬೇರೆ ಕೊಡ್ರಿ. ನಾ ಮಾತಾಡಿದ ಕಲ್ಯಾಣ ಕರ್ನಾಟಕ ಅಟ್ಟೆ ಮಾತಾಡ್ತೇನೆ. ಅದೆಲ್ಲ ಅದು ನಮ್ಮ ಅಧ್ಯಕ್ಷರು ಗೊತ್ತಿರ. ಅದು ಎಷ್ಟು ನಿಜ 15% ಟೆಂಡರ್ದಾಗ ಮಾಡಿದೆ ಕನ್ಫರ್ಮ್ ಮಾಡಿದೆ. ನಾ ಅಧ್ಯಕ್ಷ ಇದ್ದಾಗೆ ಬರ್ತೀನಿ ಲೆಟರ್. ಮುಖ್ಯಮಂತ್ರಿ ಲೆಟರ್ ಬರ್ದೀನಿ. ಇದು ಏನ್ರಿ ಕಂಟ್ರೋಲ್ ಮಾಡ್ತೇವೆ ಅಂತಂದ್ರು. ಈಗ ಮತ್ತೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ನಜರ್ ತಂದಿದ್ವಿ. ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಮಾಡ್ತಾರೆ ನೋಡ್ಬೇಕು. ನೋಡಿ, ಇದಿಷ್ಟು ಜಗನ್ನಾಥ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.